ಅಕ್ಕ ಪಡೆಗೆ ಫುಲ್ ಫಿದಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಬೀದರ್ ಜಿಲ್ಲೆಯಲ್ಲಿ ಅಕ್ಕ ಪಡೆಯನ್ನ ಒಂದು ರೀತಿಯಿಂದ ಪ್ರಾರಂಭ ಮಾಡಿ ಈಗಾಗಲೇ ಸೈ ಎನಿಸಿಕೊಂಡಿರತಕ್ಕಂಥ ಈ ಒಂದು ಅಕ್ಕ ಪಡೆ ಇಡೀ ರಾಜ್ಯಾದ್ಯಂತ ಅಕ್ಕ ಪಡೆಯ ಕಾರ್ಯ ಪ್ರಾರಂಭವಾಗೋಗಿದೆ. ತಮಗೆಲ್ಲ ಹೇಳಬೇಕಾಗಿರತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ, ಅಕ್ಕ ಪಡೆಯ ಮುಖ್ಯಸ್ಥರಾಗಿ ಅಕ್ಕ ಪಡೆಯ ರಾಜ್ಯ ಸಂಯೋಜಕರಾಗಿ ಆಯ್ಕೆಯಾಗಿರುವಂತಹ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಪ್ರದೀಪ್ ಗುಂಟಿ ಅವರ ಧರ್ಮಪತ್ನಿಗಳಾಗಿರ್ತಕ್ಕಂಥ ಡಾಕ್ಟರ್ ಸೈನಿ ಪ್ರದೀಪ್ ಗುಂಟಿ ಅವರು ರಾಜ್ಯ ಸಂಯೋಜಕರಾಗಿ ಆಯ್ಕೆಯಾದ ನಂತರದಲ್ಲಿ ಮತ್ತಷ್ಟು ಇದಕ್ಕೆ ಒಂದಿಷ್ಟು ಹೊಸ ರೂಪ, ಹೊಸ ಲೇಪನ ಕೂಡ ಹಚ್ಚಲಾಗ್ತಾ ಇದೆ. ಯಾಕಂದ್ರೆ ಮಕ್ಕಳಲ್ಲಿ, ಮಹಿಳೆಯರಲ್ಲಿ ಮತ್ತು ಜಾಗೃತಿ ಮೂಡಿಸುವಂತಹ ಕೆಲಸ ಅಲ್ಲದೆ ಇವತ್ತು ನಾವೆಲ್ಲದಕ್ಕೂ ಸೈ ಎನ್ನುವಂತ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಅಕ್ಕ ಪಡೆಯ ಸೇನಾನಿಗಳು. ಕರ್ನಾಟಕ ರಾಜ್ಯದ ಒಂದು ತುತ್ತ ತುದಿಯಲ್ಲಿರ್ತಕ್ಕಂಥ ಬೀದರ್ ಜಿಲ್ಲೆಯಲ್ಲಿ ಸಣ್ಣದಾಗಿ ಪ್ರಾರಂಭವಾಗಿರ್ತಕ್ಕಂಥ ಈ ಅಕ್ಕ ಪಡೆಗೆ ಇವತ್ತು ಹೊಸ ರೂಪ ರೇಷಗಳನ್ನು ಕೊಟ್ಟು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೀದರ್ ಜಿಲ್ಲೆಗೆ ಆಗಮಿಸಿರುವಂತಹ ಸಂದರ್ಭದಲ್ಲಿ ಅಕ್ಕ ಪಡೆಯ ಕಾರ್ಯವೈಖರಿ ಮತ್ತು ಅಕ್ಕ ಪಡೆ ಮಾಡತಕ್ಕಂಥ ಕೆಲಸದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಮಾಡಲಾಗಿತ್ತು. ಆ ವಿಚಾರವನ್ನ ಹೇಗೆ ಸಮರ್ಥಿಸಿಕೊಂಡ್ರು ಗೊತ್ತಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅದನ್ನ ಇಡೀ ರಾಜ್ಯ ವ್ಯಾಪ್ತಿಯನ್ನ ನಾನು ಮಾಡಿ ತೀರ್ತೀನಿ ಅಂತ ಮಟ್ಟಕ್ಕೆ ಬಂದು ಕೊನೆಗೂ ಬೆಳಗಾವಿ ಸಂಪುಟ ಸದನದಲ್ಲಿ ಚರ್ಚೆಗೆ ತಂದು ಇವತ್ತು ರಾಜ್ಯ ವ್ಯಾಪ್ತಿಯನ್ನ ಪ್ರಾರಂಭಗೊಳಿಸಿದ್ದಾರೆ ಅಕ್ಕ ಪಡೆ. ಇಲ್ಲಿ ಅಕ್ಕ ಪಡೆ ಮಾಡತಕ್ಕಂತ ಕೆಲಸ ಕಾರ್ಯಗಳು ಮತ್ತು ಅವರ ಈ ಒಂದು ವಿನೂತನ ಕಾರ್ಯಕ್ರಮಗಳನ್ನ ನೋಡ್ಲಿಕ್ಕೆ ನಿಜಕ್ಕೂ ಕೂಡ ಇವತ್ತು ಪುರುಷರು ಕೂಡ ದಂಗಾಗಿ ಹೋಗಿದ್ದಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ಮೊನ್ನೆ ನಡೆದಿರ್ತಕ್ಕಂತಹ 77ನೇ ಗಣರಾಜ್ಯೋತ್ಸವ ನಿಮಿತ್ತದ ಅಂಗವಾಗಿ ಅಕ್ಕ ಪಡೆಯ ಒಂದಿಷ್ಟು ಕಲಾ ಪ್ರದರ್ಶನ ಕೂಡ ಮಾಡಲಾಗಿತ್ತು. ಅಕ್ಕ ಪಡೆಯ ಕಾರ್ಯವೈಖರಿ ಬಗ್ಗೆ ತಿಳಿಸಲಾಗಿತ್ತು. ನಾವು ಕೂಡ ಯಾರಿಗೂ ಕಡಿಮೆ ಇಲ್ಲವಂತ ಮಟ್ಟಕ್ಕೆ ಬಂದು ಅಕ್ಕ ಪಡೆ ನಿಂತುಕೊಂಡಿದ್ದಾರೆ. ಅವರ ಧೈರ್ಯ, ಅವರ ಸಾಹಸ, ಅವರ ಪ್ರತಿಭೆಯನ್ನ ಯಾವ ರೀತಿಯಾಗಿ ಸಾರ್ವಜನಿಕರಿಗೆ ತೋರಿಸುವ ಮೂಲಕ ಮತ್ತು ಈ ಏನು ಪುಡಾರಿ ಏನು ಗ್ಯಾಂಗ್ ಇದೆಯಲ್ಲ, ಅಲ್ಲಲ್ಲಿ ಶಾಲಾ ಕಾಲೇಜು ಮುಂಭಾಗದಲ್ಲಿ ಅಥವಾ ಮತ್ತೊಂದು ಕಡೆಯಲ್ಲಿ ಹೆಣ್ಣು ಮಕ್ಕಳನ್ನ ಅವರನ್ನ ಚುಡಾಯಿಸಿದಾಗಿರ್ಲಿ, ಹೆಣ್ಣು ಮಕ್ಕಳನ್ನ ಯಾವುದೋ ರೀತಿಯಿಂದ ಅವರನ್ನ ಬಲೆ ಬೀಳಿಸಿಕೊಂಡು ಅವರನ್ನ ಕೊಲೆ ಮಾಡೋದಾಗ್ಲಿ, ಅತ್ಯಾಚಾರ ಮಾಡೋದಾಗ್ಲಿ, ಈ ತರ ಏನ್ ಮಾಡ್ತಕ್ಕಂಥ ಏನ್ ಪುಡಾರಿಗಳ ಗ್ಯಾಂಗ್ ಇದೆಯಲ್ಲ, ಆ ಪುಡಾರಿಗಳ ಗ್ಯಾಂಗ್ಗೆ ಒಂದಿಷ್ಟು ನಡಕ ಹೋಗುವಂತೆ ಕೆಲಸ ಮಾಡ್ತಾ ಇದ್ದಾರೆ. ಆ ಒಂದು ದೃಶ್ಯಗಳನ್ನು ನಾವು ನೋಡಿದ್ರೆ ನಿಜಕ್ಕೂ ನಾವ್ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ಅಂತ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಅಕ್ಕ ಪಡೆಯ ಸೇನಾನಿಗಳು. ಬಂಧುಗಳೇ, ಯಾಕೆ ವಿಚಾರವನ್ನು ನಿಮ್ಮ ಮುಂದೆ ನಾವು ಹೇಳ್ತಾ ಇದೀವಿ ಅಂದ್ರೆ, ಅಕ್ಕ ಪಡೆ ಒಂದಿಷ್ಟು ನಾವು ಹೇಳಬೇಕಾದ್ರೆ ಇದು ಎಲ್ಲ ಒಂದು ಕಡೆಯಿಂದ ಇಲ್ಲಿ ಕೂಡ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತ ಕೆಲಸನೇ ಮಾಡುತ್ತೆ, ಪೊಲೀಸ್ ಇಲಾಖೆಯಲ್ಲಿ ಆಗ್ತಕ್ಕಂಥ ಕೆಲಸನೇ ಇವರು ಮಾಡ್ತಾರೆ. ಆದರೆ ಅಲ್ಲಿ ಅವರ ಸ್ಪೆಷಲ್ ಆಗಿರ್ತಕ್ಕಂಥ ವಿಚಾರ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಜೊತೆಯಾಗಿ ಅಲ್ಲಿ ಅಂಗವಿಕಲರು ಮತ್ತು ವೃದ್ಧರ ಮೇಲೆ ಆಗುತ್ತಿರುವಂತಹ ಪರಿಣಾಮಗಳನ್ನ ಸೆಳೆದೆದ್ದು ನಿಲ್ಲುವಂತ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಅಕ್ಕ ಪಡೆಯ ಮುಖ್ಯಸ್ಥರು. ಬಂಧುಗಳೇ, ಯಾಕೆ ವಿಚಾರವನ್ನ ನಿಮ್ಮ ಮುಂದೆ ನಾವು ಹೇಳಿಕೆ ಪ್ರಯತ್ನ ಪಡ್ತಿದ್ದೇವೆ ಅಂದ್ರೆ, 77ನೇ ಗಣರಾಜ್ಯೋತ್ಸವದ ನಿಮಿತ್ತದ ಅಂಗವಾಗಿ ಬೀದರ್ ನಗರದ ನೆಹರು ಕ್ರೀಡಾಂಗಣದಲ್ಲಿ ಇವತ್ತು ಈ ಅಕ್ಕ ಪಡೆಯ ಬಗ್ಗೆ ನಾವು ಆಲೋಚನೆ ಮಾಡಿದ್ರೆ ಅನೇಕ ಜನ ಪುರುಷರು ಫಿದಾ ಆಗೋಗಿದ್ದಾರೆ. ಅಪ್ಪ, ನಾವು ಹೆಣ್ಮಕ್ಳನ್ನ ಸಮಾನಾಗಿ ನೋಡ್ಕೊಂಡು ಹೋಗ್ಬೇಕು, ಗೌರವದಿಂದ ಕಾಪಾಡ್ಕೊಂಡು ಹೋಗ್ಬೇಕು, ಇಲ್ಲ ಅಂದ್ರೆ ಈ ಸ್ಥಿತಿ ನಮಗೂ ಬರುತ್ತೆ, ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಅಂತಕ್ಕಂಥ ಮಾತನ್ನ ಸಾರ್ವಜನಿಕವಾಗಿ ಬಿತ್ತಿದ್ದಾರೆ. ಇದಕ್ಕೆಲ್ಲ ಅನೇಕ ರೀತಿಯ ಪರಿಶ್ರಮ, ಅನೇಕ ರೀತಿಯ ಒಂದು ವಿಚಾರ ಮತ್ತು ತನ್ನದೇ ಆದ ಪರಿಕಲ್ಪನೆಯನ್ನ ಹೊಟ್ಟುಕೊಂಡು ಪ್ರದೀಪ್ ಗುಂಟಿ ಅವರ ನೇತೃತ್ವದಲ್ಲಿ ಈ ಅಕ್ಕ ಪಡೆಯನ್ನ ಇವತ್ತು ಹೊರಹೊಮ್ತಾ ಇದೆ. ಈ ಅಕ್ಕ ಪಡೆಯ ಮುಖ್ಯಸ್ಥರು ಯಾರಿಗೂ ಹೆದರಲ್ಲ, ಯಾರಿಗೂ ಜಗ್ಗಲ್ಲ, ಒದ್ದು ಒಳಗಾಕುವಂತ ಕೆಲಸ ಮಾಡ್ತಾರೆ. ಗಂಡ ಬೇರುಂಡಗಳೇನಿದಾರಲ್ಲ, ಇವರು ಇಂಥವ್ರನ್ನ ಹೆಡೆಗುರಿ ಕಟ್ಟಿ ಜೈಲಿಗೆ ಕಳಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಯುದ್ಧ ಬರಲಿ, ಯಾವುದೇ ಜನ ಹೇಗೆ ಹೊರಡಲಿ, ಆ ಮುಂದೆ ಬರ್ತಕ್ಕಂಥ ಆ ಆರೋಪಿ ಹೇಗೆ ಆಗಿರ್ಲಿ, ಅವರನ್ನ ಹೇಗೆ ಬಚಾವ್ ಮಾಡ್ಕೊಳ್ಬೇಕು, ಅವರಿಂದ ಹೇಗೆ ನಾವು ಬಚಾವ್ ಆಗ್ಬೇಕಂತಕ್ಕಂಥ ಕಲಾ ಪ್ರದರ್ಶನ ಕೂಡ ಅವರು ಮಾಡ್ತಾ ಇದ್ದಾರೆ.
ಕರಾಟೆ ಆಗಿರ್ಬೋದು, ಟೂಕ್ಲೇಟ್ ಆಗಿರ್ಬೋದು, ಅವ್ರ ಕೈ ಮೇಲಿಂದ ಗಾಡಿ ಓಡಿಸೋಗಿರ್ಬೋದು, ಅಥವಾ ಇನ್ನೊಂದು ಸಾಹಸ ದರ್ಶಗಳೇ ಆಗಿರ್ಬೋದು, ಅಥವಾ ತಲವಾರುಗಳು ಹಿಡ್ಕೊಂಡು ಜಗಳಕ್ಕೆ ನಿಂತರೂ ಕೂಡ ಮಹಿಳೆಯರು ನಾವು ಎಲ್ಲದಕ್ಕೂ ಸೈ ಎನ್ನುವ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಈ ಅಕ್ಕ ಪಡೆಯ ಸೇನಾನಿಗಳು. ಅಂದ್ರೆ ತಪ್ಪಾಗಲಾರದು. ಯಾಕೆ ವಿಚಾರವನ್ನ ನಿಮ್ಮ ಮುಂದೆ ಹೇಳ್ತೇನೆ ಅಂದ್ರೆ, ಇವತ್ತೆಲ್ಲ ಒಂದು ಹೆಣ್ಣು ಮಕ್ಕಳು ಮನೇಲಿ ಕೂತ್ಕೊಂಡು ಕೆಲಸ ಮಾಡಬೇಕು, ಯಾಕೆ ಅಡಿಗೆ ಮನೆಗೆ ಸೀಮಿತವಾಗಿರಬೇಕು ಅಂತಕ್ಕಂಥ ಕಾಲ ಇತ್ತು. ಆ ಕಾಲ ಇವತ್ತು ಹೊರಟು ಹೋಗಿದೆ. ಆ ಕಾಲ ಇವತ್ತು ಬದಲಾವಣೆ ಆಗಿದೆ. ಇವತ್ತು ಮಹಿಳೆಯರು ಕೂಡ ಇವತ್ತು ಯುದ್ಧಕ್ಕೆ ನಿಲ್ತಾ ಇದ್ದಾರೆ. ಅಂತ ಒಂದು ಕೆಲಸವನ್ನು ಕೂಡ ಅಕ್ಕ ಪಡೆ ಈ ಸಾಹಸ ಪ್ರದರ್ಶನ ಮಾಡಿ ಅನೇಕ ಜನರ ತೆರಳಿಸಿರ್ತಕ್ಕಂಥ ಮಾತನ್ನ ಇಲ್ಲಿ ಹೇಳಬಹುದಾಗಿದೆ. ಯಾಕಂದ್ರೆ ಮೊನ್ನೆ ನಡೆದಿರ್ತಕ್ಕಂಥ ಈ ಒಂದು ನೆಹರು ಕ್ರೀಡಾಂಗಣದಲ್ಲಿ ನಡೆತಕ್ಕಂಥ ಸಾವಿರಾರು ಜನ ಮಧ್ಯದಲ್ಲಿ ಮಹಿಳೆಯರು ಮಾಡ್ತಕ್ಕಂಥ ಪ್ರದರ್ಶನಗಳು ನೋಡಿದ್ರೆ ನಿಜಕ್ಕೂ ಅದು ಆಶ್ಚರ್ಯವಾಗುತ್ತೆ. ಯಾಕಂದ್ರೆ ಇಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ತಲವಾರು ಆಡ್ಲಿಕ್ಕೆ ಬರೋದಿಲ್ಲ ಅಂತಕ್ಕಂಥ ಮಾತನ್ನ ನಾವು ನೋಡ್ತಾ ಇದ್ದೀವಿ ಅಥವಾ ಕೇಳ್ತಾ ಇದ್ದೀವಿ ಹಿಂದಿನ ಕಾಲಘಟ್ಟದಲ್ಲಿ. ಆದ್ರೆ ಅಲ್ಲಿ ಝಾನ್ಸಿಬಾಯಿ ರಾಣಿ ಆಗಿರ್ಬೋದು, ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು, ಅವರೆಲ್ಲ ಹೋರಾಟ ಮಾಡಿದಂತ ಹೋರಾಟಗಳನ್ನ ಇವತ್ತು ರೂಪಿಸಿಕೊಂಡು ಇವತ್ತು ತಮ್ಮದೇ ಆದಂತ ರೀತಿಯಲ್ಲಿ ತಲವಾರುಗಳನ್ನು ಹಿಡಿದುಕೊಂಡು ಬಂದು ಯುದ್ಧಗಳನ್ನು ಮಾಡಲಿಕ್ಕೆ ಯಾವ ರೀತಿಯಾಗಿ ಪ್ರಿಪೇರ್ ನಿಲ್ತಾರೋ, ಆ ಯುದ್ಧದಲ್ಲಿ ಹೇಗೆ ಗೆಲ್ಲಬೇಕು ಅನ್ನೋದನ್ನ ಕೂಡ ಅಲ್ಲಿ ಕಲಿಸಿಕೊಟ್ಟಿದ್ದಾರೆ. ಇದಕ್ಕೆಲ್ಲ ಮುಖ್ಯ ಪ್ರೇರಣೆ ಈ ಒಬ್ಬ ಕೋಚ್ ಆಗಿರ್ತಕ್ಕಂತಹ ರಾಠೋಡ್ ಅವರು, ಶಿವರಾಮ್ ರಾಠೋಡ್ ಅವರು. ನಿಜಕ್ಕೂ ಹೇಳಬೇಕಾದ್ರೆ ಕೋಚ್ಗೆ ಮತ್ತು ಮಹಿಳಾ ತರಬೇತಿ ಪಡೆದಿರ್ತಕ್ಕಂಥ ಎಲ್ಲ ಸೇನಾನಿಗಳಿಗೆ ಒಂದು ಹ್ಯಾಂಡ್ಸ್ ಆಫ್ ಹೇಳಲೇಬೇಕು. ಯಾಕಂದ್ರೆ ಅಕ್ಕ ಪಡೆ ಹೊಂಟಿದೆ ಅಂದ್ರೆ ಸಾಕು, ಪುಡಾರಿಗಳ ನಡುಕು ಶುರುವಾಗುತ್ತೆ. ಅಕ್ಕ ಪಡೆ ಸೈರನ್ ಬಂದರೆ ಸಾಕು, ಅಲ್ಲಿ ಎದೆ ಬಡ್ದು ಹೋಗ್ತಾರೆ. ಅಂತ ವಿಚಾರದಲ್ಲಿ ಅಕ್ಕ ಪಡೆ ಇವತ್ತು ಸಾಹಸ ಪ್ರತಿಭಟನೆ ಮಾಡುತ್ತಾ ತನ್ನದೇ ಆದ ರೀತಿಯಲ್ಲಿ ಒಂದು ಹೆಜ್ಜೆಗಳನ್ನ ಇಟ್ಟುಕೊಂಡು ಮುಂದೆ ಹೋಗ್ತಾ ಇದೆ. ನಾವು ಕೂಡ ಯಾರಿಗೂ ಕಡಿಮೆ ಇಲ್ಲ ಎನ್ನುವ ಮಟ್ಟಕ್ಕೆ ಬಂದು ನಿಂತಿದ್ದಾರೆ. ಅಕ್ಕ ಪಡೆ ಮಾಡ್ತಿರುವಂತಹ ಕಾರ್ಯಕ್ಕೆ ಮತ್ತೊಂದು ಸಲಾಂ ಹೇಳಲೇಬೇಕಾಗಿದೆ. ಮಾನ್ಯ ಪ್ರದೀಪ್ ಗುಂಡಿಯವರೇ ಮತ್ತು ಈ ಒಂದು ಅಕ್ಕ ಪಡೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಶೈಲಿ ಪ್ರದೀಪ್ ಗುಂಡಿ ಅಕ್ಕಾಜಿಯವರೇ, ನಿಮ್ಮ ಕಾರ್ಯ ಹೀಗೆ ನಡೀತಾ ಇರಲಿ. ನಿಮ್ಮ ವಿಚಾರ ವಿನಿಮಯ ಮತ್ತು ಇನ್ನಿತರ ಮಕ್ಕಳ ಮೇಲೆ ಆಗುತ್ತಿರುವಂತಹ ದುಷ್ಪರಿಣಾಮಗಳನ್ನ ತಡೆಯುವ ಮಟ್ಟದಲ್ಲಿ ಯಾವ ರೀತಿಯಾಗಿ ವಿಚಾರ ಮಾಡಿಕೊಂಡು ಈಗ ನೀವು ರಾಜ್ಯದ ಒಬ್ಬ ಸಂಯೋಜಕರಾಗಿ ಆಯ್ಕೆಯಾಗಿದ್ದಲ್ಲದೆ ಇನ್ನ ಈ ಒಂದು ಅಕ್ಕಪಡೆಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಸೌಲಭ್ಯಗಳಾಗಿರ್ಬೋದು ಯಾವ ರೀತಿಯಾಗಿ ಕೊಡಿಸಿ ಇನ್ನಷ್ಟು ಹೆಚ್ಚಿನ ಮಟ್ಟಕ್ಕೆ ಗಟ್ಟಿಯಾಗಿ ನಿಲ್ಲಿಸುವಂತಹ ಪ್ರಯತ್ನ ನೀವು ಮಾಡ್ತೀರಾ ಅಂತಕ್ಕಂಥ ನಂಬಿಕೆ ನಮಗಿದೆ. ಹಾಗಾಗಿ ನೀವು ಮಾಡಿರ್ತಕ್ಕಂಥ ಕಾರ್ಯ, ನಿಮ್ಮ ಸಾಧನೆಗೆ ಮತ್ತೊಂದು ಬಿಗ್ ಸಲ್ಯೂಟ್ ಹೇಳಬೇಕಾಗಿದೆ. ಯಾಕಂದ್ರೆ ನೀವು ಮಾಡ್ತಕ್ಕಂಥ ಕಾರ್ಯಕ್ಕೆ ಇಡೀ ಸಾವಿರಾರು ಜನ ಗಂಡು ಮಕ್ಕಳು ನಿಂತುಕೊಂಡು ಚಪ್ಪಾಳೆ ತಟ್ಟು ನೋಡಿದ್ರೆ ನಿಜಕ್ಕೂ ಖುಷಿ ಆಗ್ತಾ ಇತ್ತು. ಕರಾಟೆ ಆಗಿರ್ಬೋದು, ಕೈ ಮೇಲಿಂದ ಗಾಡಿ ಓಡಿಸ್ತಾಗಿರ್ಬೋದು, ಅಥವಾ ತಾವೇ ಖುದ್ದಾಗಿ ಗಾಡಿ ಓಡಿಸ್ಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಅದೆಷ್ಟೋ ಬಲ್ಪ್ಗಳನ್ನ ತಮ್ಮ ಮೇಲೆ ಹೊಡ್ಕೊಳ್ಳೋದಂತ ರೀತಿ ನೋಡಿರ್ಬೋದು. ಒಂದಿಷ್ಟು ಮೈ ರೋಮಾಂಚನ ಆಗ್ತಾ ಇತ್ತು. ಅಲ್ಲ, ನಾವು ಯಾಕೆ ಮಾಡಬಾರ್ದು ಅಂತಕ್ಕಂಥ ವಿಚಾರಗಳು ಕೂಡ ಅನೇಕ ಜನರಲ್ಲಿ ಬಂದಿತ್ತು. ಆದರೆ ಇವತ್ತು ಅಂತ ಸಾಹಸ ಕಲೆಗಳನ್ನ, ಅಂತ ಸಾಹಸ ಪ್ರತಿಭೆಗಳನ್ನ ಹೊರಹಾಕ್ತಿರುವಂತ ಶಿವರಾಮ್ ರಾಠೋಡ್ ಅವರಿಗೆ ಮತ್ತೊಂದು ಸಾರಿ ಅಭಿನಂದನೆಗಳು ಸಲ್ಲಿಸಲೇಬೇಕು. ಯಾಕಂದ್ರೆ ಇವತ್ತು ಹೆಣ್ಣು ಮಕ್ಕಳಿಗೆ ತನ್ನದೇ ಆದಂತಹ ರೀತಿಯಲ್ಲಿ ಬದುಕು ಕಟ್ಟಿಕೊಳ್ಳಲಿಕ್ಕೆ ಮತ್ತು ಶಿವರಾಮ್ ರಾಠೋಡ್ ಅವರು ಮಾಡತಕ್ಕಂಥ ಕೆಲಸನೂ ಕೂಡ ಅಷ್ಟೇ ಗಟ್ಟಿಯಾಗಿದೆ. ಹಾಗಾಗಿ ಉನ್ನತ ಒಂದು ತರಬೇತಿಗಾರ ಪಡೆಯುವ ಮೂಲಕ ಧೈರ್ಯಗಳನ್ನು ತುಂಬಿಕೊಂಡು ಇವತ್ತು ಅದೆಷ್ಟೋ ಆರೋಪಿಯಾಗಿರೋದು ಎಂಥದೇ ಅವನು ಗುಂಡ ಆಗಿರ್ಬೋದು ಅಥವಾ ಮತ್ತಾರೋ ಒಬ್ಬ ಕೊಲೆ ಹುಡುಗನಾಗಿರ್ಬೋದು, ಅವನಿಗೆ ಯಾವ ರೀತಿಯಾಗಿ ನಾವು ಮಣಿಸಬೇಕು, ಅವನಿಗೆ ಯಾವ ರೀತಿಯಾಗಿ ನಾವು ಹಿಡಿಯಬೇಕು ಅನ್ನುವಂಥ ಪರಿಪಾಠವನ್ನು ಸಂಪೂರ್ಣವಾಗಿ ಈ ಒಂದು ತರಬೇತಿ ಮೂಲಕ ಪಡೆದುಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಕಾರ್ಯನ ಯಶಸ್ವಿಯಾಗಿ ನಡೀಲಿ. ಮತ್ತು ರಾಜ್ಯಾದ್ಯಂತ ಈ ಕೆಲಸ ನಡೀತಾ ಇದೆ. ಈ ರಾಜ್ಯಾದ್ಯಂತ ನಡೀತಿರುವಂತಹ ಕೆಲಸಕ್ಕೆ ಸಂಪೂರ್ಣ ನಮ್ಮ ಬೆಂಬಲ ಇರುತ್ತೆ. ಅಕ್ಕಪಡೆಗೆ ಮತ್ತೊಂದು ಸಲ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಯಾರಿಗೆಲ್ಲ ಈ ಸುದ್ದಿ ಇಷ್ಟವಾಗಿದೆಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಿದ್ರೆ ಬರೆದು ತಿಳಿಸ್ರಿ. ಮುಂದಿನ ಸುದ್ದಿಗಾಗಿ ಮತ್ತೆ ಬರ್ತೀವಿ. ಅಕ್ಕ ಪಡೆಗೆ ಜಯವಾಗಲಿ. ಧನ್ಯವಾದಗಳು. ನಾನು ನಿಮ್ಮ MP ಉದಾಳೆ. ಬಾರಿ ಆ ಕಡೆ ನಿಮ್ದು ಸರಿ ಗಾಡಿ ಬರ್ತದ ಬರ್ರ ಗಾಡಿ ಬೈಕ್ ಯೋಜಕ ಪ್ರದರ್ಶನ
ಶರೀರ ಮನಸ್ಸನ್ನು ಗಟ್ಟಿಗೊಳಿಸಿಕೊಂಡು ಈ ಪ್ರದರ್ಶನದಲ್ಲಿ ಕಲಿಮಾ ಬಿ ನಮ್ಮ ಬಲ ನಮ್ಮ ನಂಬಿಕೆ ಅಕ್ಕ ಪಡೆ ನಮ್ಮ ಬಲ ನಮ್ಮ ನಂಬಿಕೆ ಧ್ಯೇಯದೊಂದಿಗೆ ಅಕ್ಕ ಪಡೆ ಜಿಲ್ಲೆಯಾದ್ಯಂತ ಕಾರ್ಯಕರಿಸ್ತಾ ಇದೆ. ಮಹಿಳೆಯರಲ್ಲಿ ಮತ್ತು ಮಕ್ಕಳಲ್ಲಿ ವಿಶ್ವಾಸವನ್ನು ತುಂಬುವಂತಹ ಕೆಲಸವನ್ನ ಅಕ್ಕಪಡೆ ನಿರ್ವಹಿಸ್ತಾ ಇದೆ. ಇದರಲ್ಲಿ ಹೆಮ್ಮೆಯ ಅಕ್ಕಪಡೆ ಇವತ್ತು ಮನೆ ಮಾತಾಗಿರುವಂತಹ ಅಕ್ಕಪಡೆ ತಂಡ ಎಲ್ಲೇ ಸಂಕಷ್ಟ